ಆ್ಯಕ್ಚುಲ್ ಆಗಿ ಫುಲ್ಲು ದಾಹ ಆಗಿಬಿಟ್ಟಿದೆ. ಇಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ನೀರು ಕೊಡ್ತೀನಂದರು. ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಕೆಲವರು ಅದು ಕೊಡಲ್ಲಕ್ಕ. ಅಮೃತ ಕುಡ್ದಂಗಿತ್ತು ನೀರು. ಈಗ ನಮ್ಮ ಅಮೃತ ಕುಡ್ದಂಗಿತ್ತು ಗುರು ನೀರು. ಈಗ ನಾವು ನಮ್ಮ ಫೈನಲ್ ಡೆಸ್ಟಿನೇಷನ್ ಹೋಗ್ತಾ ಇದ್ದೀವಿ. ಯಾರೋ ಬಲೆ ಹಾಕೋನೆ ಸೆಂಟ್ರ್ ರೋಡಲ್ಲಿ. ಏನು ಹೇಳ್ತಾ ಇದ್ದೆ, ನಾವು ಇವಾಗ ಫೈನಲ್ ಡೆಸ್ಟಿನೇಷನ್ ಎಲ್ಲಿ ಹೋಗ್ತೀವಿ, ನೆಕ್ಸ್ಟ್ ಲೆವೆಲ್ ಬೈಕರ್ಸ್ಗೆ ಮತ್ತು ಆಫ್ ರೋಡಿಂಗ್ ಯಾರು ಮಾಡ್ತಾರೆ, ನೇಚರ್ನ ಯಾರು ಎಂಜಾಯ್ ಮಾಡ್ತಾರೆ, ನೇಚರ್ ಲವರ್ಸ್ಗೆ ಹೇಳಿ ಮಾಡಿಸಿರೋಂಥ ಜಾಗ. ಕ್ರೇಜಿ ಡೆಸ್ಟಿನೇಷನ್. ಇದೇ ನಮ್ಮ ಡೆಸ್ಟಿನೇಷನ್. ಏನ್ ಸಾಕತ್ತಾಗಿದೆ ಗುರು. ಕ್ರೇಜಿ ಡೆಸ್ಟಿನೇಷನ್ ಮಾತ್ರ. ಏನಿದೆ ಗುರು, ಒಳ್ಳೆ ಏಲಿಯನ್ಸ್ ಈ ಜಾಗ ನಾವು ಮಾಡಿರೋ ತರ ಇದೆ ಈ ಜಾಗ. ಏನಿದೆ ನೋಡಿ ಪ್ಲೇಸ್. ಸ್ವರ್ಗ ಸ್ವರ್ಗ. ಆಫ್ ರೋಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಏನಿದೆ ನೋಡಿ ಲೊಕೇಶನ್, ಸಖತ್. ಹೆಂಗಿದೆ ಲೊಕೇಶನ್? ಈಟಕ್ಕೆ ಬಂದಿರೋ ಕುದುರೆ ಆಡ್ದಂಗೆ ಆಡ್ತಾ ಇದೆಯಾ? ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಏನ್ ಸಖತ್ತಾಗಿದೆ ನೋಡಿ ವ್ಯೂ. ಇದು ಚಿಂದೆ ವ್ಯೂ. ಸಾಕಾಗಿದೆ ಅಲ್ಲ, ಸ್ವರ್ಗ ಸ್ವರ್ಗ. ಇದೆಲ್ಲ ಹಿಡನ್ ಟ್ರೆಷರ್ ಇದು. ರೈಡರ್ಸ್ಗಂತೂ ಇದೆಲ್ಲ ಚಿಂದಿ ಪ್ಲೇಸ್. ಏನ್ ಸಕ್ಕತ್ತಾಗಿದೆಪ್ಪ. ಒಬ್ರು ಇಲ್ಲ ಇಲ್ಲಿ, ನಾವು ಬಿಟ್ರೆ ಇನ್ಯಾರೂ ಇಲ್ಲ. ಫುಲ್ ಟಯರ್ಡ್ ಆಗೋಗಿದೆ. ಈ ವ್ಯೂ ಮಾತ್ರ ಕ್ಯಾಮ್ರಲ್ಲಿ ಚಿಕ್ಕದಾಗಿ ಕಾಣಿಸ್ಬೋದು, ಆದ್ರೆ ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಚಿಂದಿ ವ್ಯೂ. ಇದು ಸಿಕ್ಸಿ ಆಗಿದೆ ಗುರು, ಸೀರಿಯಸ್ ಆಗಿ. ಜಾಗ ನೋಡಿ ಏನು ಪ್ರಶಾಂತವಾಗಿದೆ. ಚಿಂದಿ ಪ್ಲೇಸ್. ಬಟ್ ಇಲ್ಲಿ ಕೆಲವರು ಪೋಲಿ ಬಾಯ್ಸ್ ಬರ್ತಾರೆ. ಏನು ಮಾಡ್ತಾರೆ ಅಂದರೆ
ಇಲ್ಲೇ ಮದ್ಯಪಾನ ಧೂಮಪಾನ ಮಾಡಿ ಬಾಟ್ಲುಗಳನ್ನ ಒಡೆದಾಕ್ಬಿಟ್ಟು ಹೋಗ್ತಾರೆ, ಎತ್ಕೊಂಡು ಹೋಗಲ್ಲ ವಾಪಸ್ಸು. ಬಾಯ್ಸ್ ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಹೊಟ್ಟೆ ಹಸಿತಿದೆಯಂತೆ. ಇಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ಇನ್ನು ರಿಟರ್ನ್ ಮನೆಗೆ. ಏನು ಸಖತ್ತಾಗಿದೆ ನೋಡಿ. ಫಸ್ಟ್ ಟೈಮಾ? ಇಲ್ಲ, ಯಾರೋ ಬಟ್ಟೆ ಎಲ್ಲ ಒಗೆದು ಒಣಗಾಕ್ಬಿಟ್ಟವ್ರೆ. ಈ ವ್ಯೂ ನೋಡಿ ಹಿಂದೆ. ಫೈನಲಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ. ಹಂಗೆ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇದಂತೂ ನೆಕ್ಸ್ಟ್ ಲೆವೆಲ್ ಆಫ್ ರೋಡಿಂಗ್ ಅಂತಲೇ ಹೇಳ್ಬೋದು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಇದು. ನಿಮಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಓಟು ತಪ್ಪಿದೆವೋ ಅಯ್ಯಪ್ಪ, ಫುಲ್ ಎನರ್ಜಿನೇ ಇಲ್ಲ ಬಾಡಿಲಿ. ಫುಲ್ ಟಯರ್ಡ್ ಆಗಿ ಹೋಗಿದ್ದೀನಿ. ನೀರು ಬೇಕು ಮತ್ತೆ. ಫುಲ್ ಡಿಹೈಡ್ರೇಷನ್. ಅಪ್ಪ, ಸಿಕ್ಕಾಪಟ್ಟೆ ಸುಸ್ತು. ಬಾಡಿಯಲ್ಲಿ 0% ಎನರ್ಜಿ. ಯಾವ್ದು ನೋಡಿ ಸಾಕಾಗಿದೆ. ಓದಿಕೆತ್ತಾನ ಅಪ್ಪ. ಚಿಂದಿ ಎಕ್ಸ್ಪೀರಿಯನ್ಸ್ ಮಾತ್ರ ನನಗಂತೂ, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದ್ದೀನಿ. ಒನ್ ಲಾಸ್ಟ್ ಟೈಮ್ ಈ ವ್ಯೂ. ಮತ್ತೆ ಖಂಡಿತ ಬಂದೇ ಬರ್ತೀವಿ. ಬನ್ನಿ ಹೋಗೋಣ. ಅಪ್ಪ, ಇಲ್ಲಿ ಸೆಂಟ್ರಲ್ ಯಾವುದೋ ಬೇಕ್ರಿ ಒಂದು ಕಾಣಿಸ್ತು. ಸ್ವಲ್ಪ ಜ್ಯೂಸ್ ಗೀಸ್ ಕುಡ್ಕೊಂಡು ನೆಮ್ಮದಿಯಾಗಿ ಹೋಗೋಣ ಬನ್ನಿ. ಇವಾಗ ನಾವು ಫುಲ್ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ರಿಟರ್ನ್ ಮನೆಗೆ. ಈ ಫಾರೆಸ್ಟ್ ವ್ಯೂನ, ಈ ರೋಡ್ನ ಎಂಜಾಯ್ ಮಾಡಿ. ಏನು ಸಕ್ಕತ್ತಾಗಿದೆ ನೋಡಿ. ಯಾರೋ ಕಪಲ್ಸ್ ಬಂದಿದ್ದಾರೆ ಹೆಲ್ಮೆಟ್ಸ್ ಇಲ್ದಿರ. ಫುಲ್ ಬೈದಿಂದ ಹಿಡ್ಕೊಂಡು ಕೊಟ್ಟಿದ್ದಾಳೆ. ಈ ರೋಡ್ನ, ಈ ಸುತ್ತಮುತ್ತ ಇರೋ ನೇಚರ್ನ ಎಂಜಾಯ್ ಮಾಡ್ಕೊಂಡು ಪೀಸಾಗಿ ಹೋಗ್ತಾ ಇದ್ರೆ ಏನು ಸುಖ ಆಗಿರುತ್ತೆ. ಫುಲ್ ಪೀಸ್ಫುಲ್. ಯಾವುದಾದ್ರೂ ಒಂದು 4 ಆನೆಗಿನೆ ಕಾಣಿಸಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹೋಗಿದ ತಕ್ಷಣ ಸರಿಯಾಗಿ ಜಡ್ದುಬಿಟ್ಟು ಅಂದರೆ ಊಟ ಮಾಡಿಬಿಟ್ಟು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಒಳ್ಳೆ ನೆಮ್ಮದಿ ನಿದ್ದೆ. ಯಾರು ರೈಡರ್ಸ್, ರೈಡರ್ ರೈಡರ್.
ರೆಡರ್ಸ್. ಯಾರೋ ವಿಡಿಯೋ ಮಾಡ್ಕೊಂಡು ಪಾಪ ಎಲ್ಲ ಲೈನಾಗಿ ನಿಲ್ಸ್ಕೊಂಡು ಫೋಟೋ ಇಡ್ಸ್ಕೊಂತ ಇದ್ರು, ಹಿಡಿಯಕ್ಕೆ ರೆಡಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ನಾನು ಬಂದ್ಬಿಟ್ಟೆ. ಸಾರಿ ಬಾಯ್ಸ್. ಇಷ್ಟೊತ್ತು ಆಫ್ ರೋಡಿಂಗ್ ಮಾಡಿಬಿಟ್ಟು ಇವಾಗ ಫುಲ್ ಕ್ರೂಸಿಂಗ್ ಮಾಡ್ತಾ ಇದ್ರೆ ಆ ಫೀಲೇ ಬೇರೆ. ಫುಲ್ ಕಂಫರ್ಟ್ ಝೋನ್ ಇವಾಗ. ಇಲ್ಲಿ ಚಿಂತೆ ಇದೆಯಂತಪ್ಪ ಈ ಏರಿಯಾಲಿ. ಆಕ್ಚುಲಿ ಈ ಏರಿಯಾಲಿ ತುಂಬಾ ವೈಲ್ಡ್ ಅನಿಮಲ್ಸ್ ಇದೆ. ಲೈಕ್ ಎಲಿಫೆಂಟ್ಸ್ ಗೊತ್ತಿತ್ತು, ಕರಡಿಗಳಿದೆ ಅಂತ ಗೊತ್ತಿತ್ತು. ಚಿರತೆ ಇದೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಬೋರ್ಡ್ ಹಾಕಿದ್ದಾರೆ ಚಿರತೆ ಇದೆ ಅಂತ. ಹಿಡ್ಕೊಂಡು ಹೋಗ್ಬಿಟ್ಟೆ ಪಾಪ. ಆಮೇಲೆ ನನ್ನ ಸುಮ್ಮನೆ ಅದ್ರ ಪಾಡು ನನಗೊಂದು ಕಂಟೆಂಟ್ ಹಿಂಗೆ ಎಗರ್ಕೊಂಡು ಹೋಗ್ಬಿಟ್ರೆ ಸಾಕು. ಫೈನಲ್ ಆಗಿ ಫಾರೆಸ್ಟ್ ಏರಿಯಾ ಕೂಡ ಮುಗೀತು. ಇನ್ನು ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡದ ಹುಡುಗನ್ನ ಬೆಳೆಸಿ ಉಳಿಸಿ ಮುಂದೆ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಇನ್ನು ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ರೈಟ್ ಸೇಫ್, ಬಿ ಸೇಫ್. ಯಾವಾಗ ನೀವು ಈಚೆ ಹೋದ್ರು ಹೆಲ್ಮೆಟ್ ಹಾಕೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.